ಸೊ ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್. ಸೊ ಇವತ್ತು ನೋಡಿ ಏನಪ್ಪ ಅಂತಂದರೆ, ಇವತ್ತು ನನ್ನೊಂದು BPO ಇಂಡಸ್ಟ್ರಿ ಒಳಗೆ ಕಾಂಟೆಂಟ್ ಕಂಪ್ನಿ ಅಂತ ಒಂದು ಇಂಟರ್ವ್ಯೂ ಐತಿ. ಲೈಕ್ BPO ಇಂಡಸ್ಟ್ರಿ ಒಳಗೆ ಏನೇನು ಕೇಳ್ತಾರೋ, ಏನೇನಿಲ್ಲ, ಯಾವ ಥರ ಕ್ವಶನ್ಸ್ ಕೇಳ್ತಾರೋ, ನೆಕ್ಸ್ಟ್ ಯಾರ್ಯಾರು ಹೋಗ್ತಾರಲ್ಲ ಇಂಟರ್ವ್ಯೂಗೆ, ಸ್ವಲ್ಪ ನಿಮ್ಗೆ ಹೆಲ್ಪ್ ಆಗ್ತೈತಿ ಹೆಂಗೆ ಪ್ರಿಪೇರ್ ಆಗಿ ಹೋಗ್ಬೇಕಪ್ಪ ಅಂತಂದು ಆ ಒಂದು ರೀಸನ್ಗೆ ಈ ವಿಡಿಯೋ ಮಾಡತ್ತೀನಿ. ಸೊ ಯಾರೂ ಆ ವಿಡಿಯೋ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಕಾಂಟೆಂಟ್ ಕಂಪ್ನಿ ITPL ಇರೋದು. ನೋಡೋಣ ಹೆಂಗೆ ಕೇಳ್ತಾರೋ ಏನಿಲ್ಲ, ನನಗೂ ಗೊತ್ತಿಲ್ಲ, ನನಗೆ ಐಡಿಯಾನೂ ಇಲ್ಲ ಅದು ಹೆಂಗೆ ಕೇಳ್ತಾರೋ ಏನು ಅಂತಂದು. ಅವ್ರು ನಾನು ನಿನ್ನೆ HR ಗೆ ಕಾಲ್ ಮಾಡಿದಾಗ ಅವ್ರು ಏನಂದರು, ಸ್ವಲ್ಪ ನಾವು ನಿಮ್ಗೆ ಹೆಲ್ಪ್ ಮಾಡ್ತೀವಿ ಅಂತಂದ್ರು ಅವರು. ನಾವು ಅದು ಹೆಂಗೆ ಕ್ಲಿಯರ್ ಮಾಡಬೇಕು ಏನಂತಂದು ನೋಡೋಣ ಯಾವ್ಯಾವ ಥರ ಕ್ವಶನ್ಸ್ ಕೇಳ್ತಾರೋ. ನೀವು ನೆಕ್ಸ್ಟ್ ಹೋಗೋರಿಗೆ ಇಂಟರ್ವ್ಯೂ ನಿಮಗೆ ಹೆಲ್ಪ್ ಆಗ್ತೈತನೋ ಆ ಒಂದು ರೀಸನ್ಗೆ ವಿಡಿಯೋ ಮಾಡತ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್. ಸೊ ಫೈನಲಿ ರೀಚ್ ಆದ್ವಿ ITPLಗೆ. ನಮ್ಮದು ಕಂಪ್ನಿ ಇರೋದು ITPL ಒಳಗಡೆ, ಕಾಂಟೆಂಟ್ ಕಂಪ್ನಿ ಅಂತಂತಂದು. ಸೊ ಇಲ್ಲಿಂದ 1 ಕಿಲೋಮೀಟ್ರ್ ಐತಂತಂದರು, ಮತ್ತು ಇಲ್ಲಿಂದ 1 ಕಿಲೋಮೀಟ್ರ್ ನೋಡ್ಕೊಂಡು ಹೋಗಬೇಕು. ಯಾವ ಥರ ಕೇಳ್ತಾರೋ ಏನು ಕೇಳ್ತಾರೋ ಅಂತ ನನಗೂ ಗೊತ್ತಿಲ್ಲ, ಯಾಕೆ ಫಸ್ಟ್ ಟೈಮಲ್ಲ ನಾನು BPO ಇಂಡಸ್ಟ್ರಿಗೆ ಅಟೆಂಡ್ ಆಗ್ತಿರೋದು. ನೋಡೋಣ ಹೆಂಗೆ ಕೇಳ್ತಾರಂತ. ಇದೇನು ಫಸ್ಟ್ ಟವರ್ ಇದೆಯಲ್ಲ, ಇದರಲ್ಲಿಲ್ಲ ಅನಿಸುತ್ತೆ. ನಮ್ಮದು ಅವರು ಟವರ್ B ಅಂತ ಹೇಳಿದರು. ಇದರಲ್ಲಿ ಮೇ ಬಿ ಟಾಟಾ ಕನ್ಸಲ್ಟ್, TCS ಮತ್ತು ಬೇರೆ ಕಂಪ್ನಿ ಇದೆ ಅನಿಸುತ್ತೆ. ಲೈಕ್ ಇಲ್ಲಿ ಎವ್ರಿ ಡೇ ಹೈರಿಂಗ್ ನಡೀತಿರುತ್ತೆ ಅನಿಸುತ್ತೆ. ನನಗೇನು ಅಷ್ಟು ಐಡಿಯಾ ಇಲ್ಲ, ಬಟ್ ಚೆನ್ನಾಗಿದೆ ಮಾತ್ರ. ITPL ಚೆನ್ನಾಗಿ ಮೇಂಟೈನ್ ಮಾಡೋರು ಎಲ್ಲ. ಸಿಟಿ ಒಂದು ಬೇರೆ ಇದಕ್ಕೆ ಬಂದಂಗೆ ಆಗುತ್ತೆ ಮರ. ಇದಕ್ಕೂ ITPL ಒಳಗಡೆ ಕಾಲಿಟ್ರೆ ನೋಡು. ನೀವು ಕೊಡೋ ಸ್ಯಾಲ್ರಿ ಎಷ್ಟೆಷ್ಟು ಏನೇನು ಅಂತೇನೆ ಏನು ಡಿಸ್ಕಸ್ ಮಾಡಿಲ್ಲ. ನೋಡಿ, ನೀವು ಸ್ಯಾಲ್ರಿ ಒಂದು ಲೆವೆಲಿಗೆ ಇತ್ತಪ್ಪ ಅಂತಂದ್ರೆ ಕಂಟಿನ್ಯೂ ಮಾಡೋಣ. ಫಸ್ಟ್ ನಮ್ದು ಇಂಟರ್ವ್ಯೂ ಕ್ಲಿಯರ್ ಆಗ್ತೈತಿಲ್ಲ ಅದನ್ನು ನೋಡೋಣ. ಯಾಕಂದರೆ ಜಸ್ಟ್ ಕಮ್ಯುನಿಕೇಷನ್ ಚೆಕ್ ಮಾಡ್ತಾನೆ ಅಂತಂದರು. ನಾವೆಲ್ಲ ಮ್ಯಾನೇಜಬಲ್ ಮಾತಾಡೋರು ನಾವು. ಸಡನ್ನಾಗಿ ಏನೇನು ಕೇಳಿದ್ರೆ ಅಂದರೆ ನಾವು ಅಲ್ಲೇ ಸ್ಟಕ್ ಆಗಿಬಿಡ್ತೀವಿ. ಈ ಕಂಪ್ನಿನೇ ಇರೋದು ಕಾಂಟೆಂಟ್ ಕಂಪ್ನಿ ಅಂತಂದು. ಇದರೊಳಗಡೆ ಇರೋದು, ಈ ಬಿಲ್ಡಿಂಗ್ ಒಳಗಡೆ ನಮ್ಮ ಕಂಪ್ನಿ ಇರೋದು. ಸೊ ಫೈನಲಿ ಇಂಟರ್ವ್ಯೂ ಕಂಪ್ಲೀಟ್ ಆಯಿತು. ಏನಿಲ್ಲ, ಇಂಟರ್ವ್ಯೂ ಒಳಗೆ ಫಸ್ಟು ಸೆಕೆಂಡು ಆರಾಮಾಗಿ ಕ್ಲಿಯರ್ ಮಾಡಿಬಿಡ್ಬೋದು. ತರ್ಡ್ ರೌಂಡೇ ಅಲ್ಲೇ ಇರೋದು ಮೇನು. ಫಸ್ಟ್ ರೌಂಡಲ್ಲಿ ಏನು ಕೇಳ್ತಾರಪ್ಪ ಅಂತಂದ್ರೆ ಇಂಟ್ರೊಡಕ್ಷನ್ನು, ರೀಅಲೋಕೇಟ್ ಆಗ್ತಿರಲ್ಲ, ಅವ್ರು ಸ್ಯಾಲ್ರಿ ಬಗ್ಗೆ ಡಿಸ್ಕಸ್ ಮಾಡ್ತಾರೋ. ಆಮೇಲೆ ಒಂದು ಟಾಪಿಕ್ ಕೊಡ್ತಾರೋ, ಇಲ್ಲ ಬೆಂಗಳೂರು ಟಾಪಿಕ್ ಮೇನ್ ನೋಡ್ಕೊಂಡವ್ರಿ ಬೆಂಗಳೂರು ಬಗ್ಗೆ ಮಾತಾಡಂತಾರೋ. ಇಲ್ಲಾಂದ್ರೆ ನೀವು ಪ್ರಾಜೆಕ್ಟ್ ಹಾಕಿದ್ರಂದ್ರೆ ನಿಮ್ಮ ರೆಸ್ಯೂಮ್ ಒಳಗೆ ಪ್ರಾಜೆಕ್ಟ್ ಬಗ್ಗೆ ಅಂತಾರೋ. ಅಷ್ಟೇ, ಜಸ್ಟ್ ಬೇಸಿಕ್ ಕಮ್ಯುನಿಕೇಷನ್ ಚೆಕ್ ಮಾಡ್ತಾರೆ, ನಾವು ಹೆಂಗೆ ಕಮ್ಯುನಿಕೇಟ್ ಮಾಡ್ತೀವಿ ಅವ್ರ ಜೊತೆ ಅಂತಂದು. ಸೆಕೆಂಡ್ ರೌಂಡ್ ಅಂತೂ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ, ಅದು ಆರಾಮಾಗಿ ಕ್ಲಿಯರ್ ಮಾಡ್ತಾರೆ, ಅದೇನು ತಲೆ ಕೆಡಿಸ್ಕೊಬೇಡ್ರಿ. ತರ್ಡ್ ರೌಂಡ್ ಏನಪ್ಪ ಅಂತಂದ್ರೆ ಅದು ಹೆಂಗಪ್ಪ ಅಂದ್ರೆ AI ಜೊತೆ ಮಾತಾಡೋದು. ಅದು ನಮ್ಗೆ ರ್ಯಾಂಡಮಾಗಿ ಕ್ವಶನ್ಸ್ ಕೇಳುತ್ತೆ, ನಾವು ಅದಕ್ಕೆ ಆನ್ಸರ್ ಮಾಡೋದು, ಪೊಲೈಟಾಗಿ ಆನ್ಸರ್ ಮಾಡೋದು. ವೊಕ್ಯಾಬ್ಯುಲರೀಸ್ ಭಾಳ ಸ್ಟ್ರಾಂಗ್ ಬೇಕು ಅದಕ್ಕೆ. ಇದು ತರ್ಡ್ ರೌಂಡು ನೀವು ಸ್ವಲ್ಪ ಚೆನ್ನಾಗಿ ಮಾತಾಡ್ರಿ. ಒಟ್ಟಿನಲ್ಲಿ ಏನಾದರೂ ಒಂದು ಮಾತಾಡ್ರಿ, ನಿಂದ್ರಿಸ್ಬೇಡ್ರಿ ಅಷ್ಟು. ಆಮೇಲೆ ಅದರಲ್ಲಿ ಇನ್ನೊಂದು ಇರುತ್ತೆ ತರ್ಡ್ ರೌಂಡಲ್ಲಿ, ಇಮೇಲ್ ರೈಟಿಂಗ್ ಅಂತಂದು. ಇಮೇಲ್ ರೈಟಿಂಗ್ ಅದು ಹೆಂಗೆ ಬಾಡಿ ಸಬ್ಜೆಕ್ಟು ನೀಟಾಗಿ ಬರ್ಕೊಂಡು, ಅಂದರೆ ನೀಟಾಗಿ ನೀವೇ ನೋಡ್ಕೊಂಡು ಹೋಗಿ ಕರೆಕ್ಟಾಗಿ ನಾವು ಹೆಂಗೆ ಇಮೇಲ್ ಕಳಿಸ್ಬೇಕಪ್ಪ ಅಂತಂದು. ಈಗ ನಾವು HR ಗೆ ಇಮೇಲ್ ಸೆಂಡ್ ಮಾಡ್ತಿರ್ತೀವಲ್ಲ, ಆ ಟೈಪ್ದು ಒಳಗೆ ಏನಾದರೂ ಬರೀರಿ, ಒಟ್ಟಿನಲ್ಲಿ ಚೆನ್ನಾಗಿ ಬರೀರಿ. ಅಂದ್ರೆ ಈಸಿಯಾಗೆ ಕೇಳಿರ್ತಾರೆ ನಿಮ್ಗೆ, ಅದೇನು ಅಷ್ಟು ಡಿಫಿಕಲ್ಟಾಗಿ ಕೇಳಿರಂಗಿಲ್ಲ. ಸೊ ಇಷ್ಟೇ 3 ರೌಂಡ್ ಇರೋದು. ಇಮೇಲ್ ರೈಟಿಂಗ್ ಒಂದು ಬರೋ ಚೆನ್ನಾಗಿ ನೋಡ್ಕೊಂಡು ಹೋಗಿ. ಯಾಕಪ್ಪ ಅಂದ್ರೆ ಈಗ ನಾವು ಇಮೇಲ್ ರೈಟಿಂಗ್ ಅಂದ್ರೆ ಕರೆಕ್ಟಾಗಿ ಅಲ್ಲಿ ಹೋಗಿ ಬರೆದ್ರಲ್ಲ, ಸೆಂಟೆನ್ಸ್ ವೈಸ್ ಅಲ್ಲಿ ಕೇಳಿರ್ತಾರೆ, ಬರೀ ಸೆಂಟೆನ್ಸ್ ವೈಸ್ ಅಷ್ಟೇ ಬರೆದ್ಬಿಡ್ತೀವಿ. ಕ್ವಶನ್ಸ್ ಏನು ಕೇಳ್ತಾರಪ್ಪ ಅಂತಂದ್ರೆ, ಸೂಪರ್ವೈಸರಿಗೆ ನಾನು ಸೂಪರ್ವೈಸರ್ ಆಗಿದ್ದರೆ ಕಸ್ಟಮರ್ಗೆ ಹೆಂಗೆ ನಾನು ಇಮೇಲ್ ಬೇಡ್ತಿದ್ದೆ, ಅಥವಾ ಕಸ್ಟಮರ್ ಆಗಿದ್ದೆ ಅಂದ್ರೆ ಸೂಪರ್ವೈಸರ್ಗೆ ಹೆಂಗೆ ಇಮೇಲ್ ಬೇಡ್ತಿದ್ದೆ ಅಂತಂದು ಇವೆರಡೇ ಕ್ವಶನ್ಸ್ ಕೇಳ್ತಾರೆ. ಬಾಡಿ, ಇಮೇಲು, ಸಬ್ಜೆಕ್ಟು ಇವೆಲ್ಲ ನೀಟಾಗಿ ನೋಡಿಕೊಂಡು ಕರೆಕ್ಟಾಗಿ ಬರೀರಿ. ಅದೊಂದು ಬರೆದ್ರೆ ಮೇ ಬಿ ನಿಮ್ಮದು ಕ್ಲಿಯರ್ ಆಗೋ ಚಾನ್ಸಸ್ ಭಾಳ ಇರ್ತೈತಿ. ಯಾಕಂದ್ರೆ ನಾನ್ ವೈಸಿಗೆ ಹೈರ್ ಮಾಡ್ತಾರೆ, ನಮ್ಗೆ ಗೊತ್ತಿರಂಗಿಲ್ಲ ಕ್ಲಿಯರಾಗಿ. ಸೊ ಹಾಗಾಗಿ ನಾನ್ ವೈಸ್ಗೆ ಹೈರ್ ಮಾಡಿದ್ರೆ ಲೈಕ್ ಇಮೇಲ್ ರೈಟಿಂಗ್ ಇದೆಲ್ಲ, ಚಾಟಿಂಗು ಎಲ್ಲ ಬರೀಬೇಕಾಗ್ತೈತಿ ನೀವು ನೀಟಾಗಿ. ಸೊ ಕ್ಲಿಯರಾಗಿ ಇಷ್ಟು ನೋಡ್ಕೊಂಡೋಗಿ ನಿಮ್ಗೆ ಇಂಟರ್ವ್ಯೂ ಕ್ಲಿಯರ್ ಆಗೋ ಚಾನ್ಸಸ್ ಭಾಳ ಇರ್ತೈತಿ. ಐ ಹೋಪ್ ನಿಮಗೂ ಈ ವಿಡಿಯೋ ಇಷ್ಟ ಆಯ್ತು ಅನ್ಸುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.